ಟರ್ಕಿಗೆ ಟೆರರ್ ವೈದ್ಯೆ ಶಾಹಿನ್ ಶಾಹಿದ್ ಹೋಗಿದ್ಲು. LTTE ಸಂಬಂಧ ಲೇಖನಗಳ ಅಧ್ಯಯನ ಮಾಡಿದ್ಲಂತೆ ಶಾಹಿನ್. ಜೈಷ್ ಮಹಿಳಾ ವಿಂಗ್ ರಚಿಸೋಕೆ ಶಾಹಿನ್ ಹೊರಟಿದ್ಲು. ಅದ್ರ ಜೊತೆಗೆ ಲಷ್ಕರ್ ಎ ತೊಯ್ಬಾಗೆ ಸಂಬಂಧಪಟ್ಟಂತೆ ಈ ಜೈಷ್ ಮಹಿಳಾ ವಿಂಗನ್ನು ಕೂಡ ರೆಡಿ ಮಾಡ್ಬೇಕು ನಾನು ಅಂತ ಈಕೆ ಓದಿದ್ಲಂತೆ. ತನಿಖೆ ವೇಳೆ ಹೊರಬಂತು ಬೆಚ್ಚಿ ಬೀಳಿಸುವಂತಹ ಮತ್ತಷ್ಟು ಮಾಹಿತಿಗಳು. ಟರ್ಕಿ ವೀಕ್ಷಕರೇ, ಬ್ಯಾಕ್ ಡೋರ್ ಆಫ್ ಐಸಿಸ್ ಅಂತ ಆ ದೇಶವನ್ನು ಕರೀತಾರೆ. ಐಸಿಸ್ಗೆ ಹೋಗೋರು ಡೈರೆಕ್ಟ್ ಸಿರಿಯಾಗೆ ಹೋಗಲ್ಲ, ಟರ್ಕಿಯಲ್ಲಿ ಇಳಿತಾರೆ, ಆಮೇಲೆ ಸಿರಿಯಾನ್ ಸೇರ್ಕೊಳ್ತಾರೆ. ಟರ್ಕಿ ಭಾರತದ ವಿರುದ್ಧ ಯಾವಾಗಲೂ ಕೆಟ್ಟ ಕೆಲಸಗಳು ಯಾರು ಮಾಡ್ತಾರೆ ಅವರಿಗೆ ರೆಡ್ ಕಾರ್ಪೆಟ್ ಕೊಡುವಂತಹ ಕೆಟ್ಟ ಕೊಳಕ ದೇಶ. ಟೂರಿಸಮ್ಗೂ ನಮ್ಮವರೇ ದುಡ್ಡು ಹಾಕ್ತಾರೆ. ಈ ಕಡೆಗೆ ಭಯೋತ್ಪಾದಕರನ್ನಾಗಿ ಮಾಡೋದಕ್ಕೆ ನಮ್ಮ ದೇಶದ ಯುವಕರನ್ನ ಕೂಡ ಕರ್ಕೊಂಡು ಅಲ್ಲಿ ರಾಜಮರ್ಯಾದೆ ಕೊಟ್ಟು ಹ್ಯಾಂಡ್ಲರ್ಸನ್ನು ಮೀಟ್ ಮಾಡಿಸುವಂತಹ ತಾಣ ಟರ್ಕಿ. ಸೊ ಅದೇ ಟರ್ಕಿಗೆ ಈ ಶಾಹಿನ್ ಹೋಗಿದ್ಲು. ಆಮೇಲೆ ಈ ಉಗ್ರರದೆಲ್ಲ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಅಂತಾನೆ ಒಂದು ದಿನವನ್ನು ಫಿಕ್ಸ್ ಮಾಡ್ಕೊಂಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಆ ದಿನ ಡಿಸೆಂಬರ್ 6, ಬಾಬ್ರಿ ಮಸೀದಿ ಧ್ವಂಸಗೊಂಡಂತಹ ದಿನ. ದೆಹಲಿಯ ಕೆಂಪುಕೋಟೆ ಬಳಿ ಉಗ್ರರ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಟೆರರ್ ಡಾಕ್ಟರ್ಗಳ ಮೂಲ ಪ್ಲಾನ್ ಏನಾಗಿತ್ತು ಅನ್ನೋದರ ಡೀಟೇಲ್ಸ್ ಇದೆ ನಿಮಗೆ. ಡಿಸೆಂಬರ್ 6ನೇ ತಾರೀಕು ದೆಹಲಿ NCRನಲ್ಲಿ ಸ್ಫೋಟ ಮಾಡಬೇಕು, ಆ ಮೂಲಕ ನಮ್ಮ ರಿವೆಂಜ್ ತೀರಿಸ್ಕೊಳ್ಬೇಕು ಅನ್ನೋದು ಉಗ್ರರ ಪ್ಲಾನ್ ಆಗಿತ್ತು. 6 ಕಡೆ ಸ್ಫೋಟ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರಂತೆ. ಬಾಬ್ರಿ ಮಸೀದಿ ಧ್ವಂಸದ ಸೇಡಿನ ಸಂಚನ್ನ ಈ ಟೆರರ್ ಡಾಕ್ಟರ್ಸ್ ಹೊಂದಿದ್ರು. ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಜೊತೆಗೆ ಲಿಂಕ್ ಹೊಂದವರು. ಬಾಬ್ರಿ ಮಸೀದಿ ಧ್ವಂಸ ಆಗಿದ್ದು 92 ಡಿಸೆಂಬರ್ 6 ಕರಾಳ ದಿನಾಚರಣೆ ಅಂತ ಕೆಲವರೆಲ್ಲ ಆಚರಿಸ್ತಾರೆ. ಅವ್ರದ್ದೆಲ್ಲ ಮೆಂಟಾಲಿಟಿ ಇದೇ ಮೆಂಟಾಲಿಟಿ. ಬಾಬ್ರಿ ನಿನ್ನನ್ನು ಮರೆಯೋದಿಲ್ಲ ಅಂತೆಲ್ಲ ಕೆಲವರು ಬಾಯ್ ಬಿಟ್ರೆ ವಿಷದ ಭಾಷಣವನ್ನು ಮಾಡ್ತಾರೆ. ಆ ವಿಷದ ಭಾಷಣದ ಗ್ಯಾಂಗ್ನಿಂದ ಪ್ರೇರಿತರಾಗಿ ಇವ್ರು ಹಿಂಗೆ ಬಾಂಬ್ ಹಾಕೋದಕ್ಕೆ ಬಂದಿದ್ರು, ಒಂದು ಡೇಟ್ನು ಫಿಕ್ಸ್ ಮಾಡ್ಕೊಂಡಿದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಬಟ್ ಅದಕ್ಕಿಂತ ಮುಂಚೆ ಭದ್ರತಾ ಪಡೆಗಳು ಅದನ್ನು ಫ್ಲಾಪ್ ಮಾಡಿದ್ರು.